ಇವತ್ತು ಕಲಬುರಗಿ ನಗರದಲ್ಲಿ ಕೋಲಿ ಕಬ್ಬಲಿಗ ಸಮಾಜದ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಕಳಿಸಬೇಕು ಅಂತ ಹೇಳಿ ನಮ್ಮ ಹೋರಾಟವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಸಮಾಜದ ಎಲ್ಲ ಬಂಧುಗಳು ಬಂದು ಯಶಸ್ವಿಯನ್ನ ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೂಡ ಕಲಬುರಗಿ ನಗರದಲ್ಲಿ ಒಂದು ಸ್ವಾಭಿಮಾನಿಗಳ ನಿಜವಾದ ಶಕ್ತಿ ಏನನ್ನೋದನ್ನ ದಿವಂಗತ ವಿಠ್ಠಲ್ ಹೇರೂರವರ ಕಟ್ಟಿರುವಂತಹ ಈ ಸಮಾಜ ಇಡೀ ಇವತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಸಮಾಜದ ಶಕ್ತಿಯನ್ನ ತೋರಿಸಿಕೊಟ್ಟಿರುವಂಥದ್ದು. ನಮ್ಮ ಸಮಾಜದ ಈ ಎಲ್ಲ ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಮತ್ತು ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರು ಶೀಘ್ರದಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನ ಮಾಡಿ ನಾವು ಏನದ ಈ ಸಮಾಜದ ಪ್ರಸ್ತಾವನೆಯನ್ನ ಕಳಿಸಲಿಕ್ಕೆ ಏನೇನು ಮಾಡ್ಬೇಕನ್ನೋದು ನಮ್ಮ ಸಮಾಜದ ಜಗದ್ಗುರುಗಳಾದಂತ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ಜೊತೆ ಫೋನಿನ ಮುಖಾಂತರ ಮಾತನಾಡಿ ನಿಮ್ಮ ಸಮಾಜದ ಜೊತೆ ನಾವು ಇದ್ದೇವೆ, ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಮಾಡ್ತೇವೆ ಅಂತೇಳಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅದನ್ನ ನಾವು ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡೋದ್ರ ಜೊತೆಗೆ ಹಂತವಾಗಿ ಅದಕ್ಕೆ ಏನೇನು ಮಾಡ್ಬೇಕನ್ನೋದನ್ನ ಗುರುಗಳು ಮತ್ತು ನಮ್ಮ ಸಮಾಜದ MLCಗಳು ಎಲ್ಲರೂ ಸೇರ್ಕೊಂಡು ಅದನ್ನ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಇದನ್ನ ನಿರಂತರ ಪ್ರಯತ್ನವನ್ನಿಟ್ಟು ತಾರ್ಕಿಕವಾದ ಅಂತ್ಯ ಕಾಣುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೆ ಹೋರಾಟ ನಿಲ್ಲಿಸಲ್ಲ. ಅದರ ಜೊತೆಗೆ 29ನೇ ತಾರೀಕಿಗೆ ಇವತ್ತು ಒಂದೇ ಹೋರಾಟ ಅಂತಲ್ಲ, ಇನ್ನು ಮುಂದೆ ಕಂಟಿನ್ಯೂ ಆಗಿ ಹಂತವಾಗಿ ಹೋರಾಟದ ಅವಶ್ಯಕತೆ ಇದ್ದಾಗ ಹೋರಾಟ ಮಾಡ್ತೇವೆ, ನಿಯೋಗದ ಅವಶ್ಯಕತೆ ಇದ್ದಾಗ ನಿಯೋಗ ಮಾಡ್ತೇವೆ, ಹೋಗಿ ಭೇಟಿಯಾಗಿ ಮಾತುಕತೆ ಮಾಡೋದಿದ್ರೆ ಮಾತುಕತೆ ಮಾಡ್ತೇವೆ. ಎಲ್ಲ ರೀತಿಯಿಂದ ಪ್ರಯತ್ನಗಳನ್ನ ನಮ್ದು ಒಂದು ತಂಡವನ್ನ ಕಟ್ಕೊಂಡು ಪ್ರಮುಖರು ಮತ್ತು ಸ್ವಾಮೀಜಿಗಳನ್ನ ಇಟ್ಕೊಂಡು ಆ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳೋದ್ರ ಜೊತೆಗೆ ಇವತ್ತಿನ ಹೋರಾಟಕ್ಕೆ ಬಂದಂತ ನಮ್ಮ ಎಲ್ಲ ಸಮಾಜದ ಸ್ವಾಭಿಮಾನಿ ಬಳಗಕ್ಕೂ ಮತ್ತೊಮ್ಮೆ ಹೃದಯಪೂರ್ವಕವಾದ ಅವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಪತ್ರ ಸ್ವೀಕಾರ ಮಾಡ್ಬೇಕಂತ ತಾವು ಜಗ ಸರ್ಕಾರ ಹೇಳಿದ್ರಿ, ಈಗ ಮನವಿ ಪತ್ರ ಸ್ವೀಕಾರ ಮಾಡಿದಾರ ಮಾಡಿಲ್ಲ ಸರ್? ಇಲ್ಲಿ ಜಿಲ್ಲಾಧಿಕಾರಿಗಳು ಬರ್ಬೇಕಂತ ನಾವು ಹೇಳಿದಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ಬೇಕಂತ ಹೇಳಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯವಾಗಿ ಇರಲಾರ ಸಲುವಾಗಿ ಅವರು ಫೋನಿನ ಮುಖಾಂತರ ನಮ್ಮ ಸಮಾಜದ ಗುರುಗಳು MLCಗಳು ಎಲ್ಲರೂ ಕೂಡ ಒಂದು ತೀರ್ಮಾನವನ್ನ ಮಾಡಿದ್ದೀವಿ. ಫೋನಿನ ಮುಖಾಂತರ ನಮ್ಮ ಜೊತೆ ಮಾತುಕತೆ ಮಾಡಿದ್ರೆ ನಾವು ಒಪ್ಕೊಳ್ಳೋಣ ಅಂತ ಹೇಳಿ, ಇದು ಟ್ರಯಲ್, ಇದು ಮೊದಲೇ ಹಂತದ ಹೋರಾಟ ಇರೋದ್ರಿಂದ ನಾವು ಅವರಿಗೆ ಟೈಮ್ ಅನ್ನು ಕೊಡಬೇಕಾಗ್ತದೆ. ಹಾಗಾಗಿ ಈ ತೀರ್ಮಾನವನ್ನು ತೆಗೆದುಕೊಂಡ್ವಿ. ಸರ್, ಕಲಬುರಗಿ ನಗರದಲ್ಲಿ ಸಾಕಷ್ಟು ಚಳಿ ಇದೆ. ಚಳಿಗಾಲದಲ್ಲಿ ಸಮಾಜದ ಮುಖಂಡರು, ಸಮಾಜದ ಎಲ್ಲರ ಅಭಿಮಾನಿಗಳು ನಿಮ್ ಜೊತೆ 10 ಗಂಟೆ ಆದರೂ ಅದಾರೆ, ಅವ್ರಿಗೆ ಬಯಸ್ಬೇಕು. ಅದು ಅದೇ ಹೇಳ್ದಲ್ಲ ನಾನು, ದಿವಂಗತ ವಿಠ್ಠಲ್ ಹೇರೂರು ಸಾಹೇಬರು ಕಲಿಸಿಕೊಟ್ಟಂತ ಸ್ವಾಭಿಮಾನದ ಗುಣ ನಮ್ಮ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ರಕ್ತದಲ್ಲಿ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಬಯಸ್ತೇನೆ. ಸಮಾಜದ ಬಗ್ಗೆ ನಮ್ಮ ಜನಕ್ಕೆ ಅಷ್ಟು ಕಳಕಳಿದೆ. ಯಾರಿಗೂ ಕೂಡ ನಾವು ಗಾಡಿ ಬಾಡಿಗೆ ಕೊಡೋದಾಗ್ಲಿ, ದುಡ್ಡು ಕೊಡೋದಾಗ್ಲಿ ಅಂತ ಏನು ಮಾಡಿಲ್ಲ. ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬೀದರು, ಕಲಬುರಗಿ, ಯಾದಗಿರಿ, ವಿಜಾಪುರ, ರಾಯಚೂರು ಎಲ್ಲ ಕಡೆಯಿಂದ ನಮ್ಮ ಸಮಾಜದ ಬಂಧುಗಳು ಬಂದಿದ್ದಾರೆ. ಅಷ್ಟು ಸ್ವಾಭಿಮಾನದಿಂದ ಈ ಹೋರಾಟವನ್ನ ಯಶಸ್ವಿಯಾಗಿದೆ. ಸರ್, ನಿನ್ನೆಯಿಂದ ಈ ಹೋರಾಟ ಹತ್ತಿಕ್ಕಲು ಸಾಕಷ್ಟು ಪ್ರಯತ್ನ ಪಟ್ಟರು, ಈಗ ಯಶಸ್ವಿಯಾಗಿದೆ, ಅದಕ್ಕೇನು ಹೇಳ್ತೀರಿ ಸರ್ ಅವರಿಗೆ? ಈ ಹೋರಾಟಗಳು ಹತ್ತಿಕ್ಕೋದು, ಟೀಕೆ ಟಿಪ್ಪಣಿ ಸಹಜವಾಗಿ ನಡೀತವೆ. ಹಂತವಾಗಿ ಅದನ್ನ ಎಲ್ಲ ಸ್ಪಷ್ಟತೆ ಸಿಗ್ತಾ ಹೋಗ್ತದೆ. ಒಟ್ಟಾರೆ ಹೋರಾಟ ಯಶಸ್ವಿಯಾಗಿದೆ, ಎಲ್ಲರ ಸಹಕಾರ ಇದೆ. ಮುಂದಿನ ದಿನಮಾನದಲ್ಲಿ ಸಮಾಜದ ಹಿತಕ್ಕಾಗಿ ನಾವು ಎಲ್ಲ ಕೆಲಸ ಮಾಡ್ತಾ ಹೋಗ್ತೀವಿ. ಸಾಧ್ಯ ಆದಷ್ಟು ಸಮಾಜವನ್ನು ಒಗ್ಗೂಡಿಸ್ಕೊಂಡು ಎಲ್ಲರನ್ನ ಸೇರಿಸ್ಕೊಂಡು ನಾವು ಪ್ರಯತ್ನವನ್ನ ಮುಂದುವರಿಸ್ತೀವಿ.